ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, 13 ವರ್ಷಗಳ ಹಿಂದೆ 2012ರಲ್ಲಿ ಅಮರ್ ಜವಾನ್ ಜ್ಯೋತಿ ಹುತಾತ್ಮ ಸೈನಿಕರ ಸ್ಮಾರಕವನ್ನ ನಾಶ ಮಾಡಿದ್ರು. ಆ ಫೋಟೋಗಳನ್ನು ನೋಡಿದ್ರೆ ಮೈ ಉರಿಯುತ್ತೆ. ಎಕ್ಸಾಕ್ಟ್ ಅಂಥದ್ದೇ ಇನ್ನೊಂದು ಸೀನ್ ಕಾಶ್ಮೀರದಲ್ಲಿ ಮತ್ತೆ ನಡೆದಿದೆ. ಕಾಶ್ಮೀರಕ್ಕೆ ಸ್ಟೇಟ್ ಹುಡ್ ಬೇಕು ಅಂತ ಕೇಳುವಂಥ ಒಮರ್ ಅಬ್ದುಲ್ಲನ ಜಾಗದಲ್ಲೇ ಆಗಿರೋದು. ಒಮ್ಮೆ ವಿಡಿಯೋ ನೋಡಿ, ಆಮೇಲೆ ಮಾತಾಡ್ತೀನಿ. ಹೋ, ಸಿದ್ದರಾಮಯ್ಯನವರು ಹೇಳಿದಂತಹ ಶಾಂತಿ ಪ್ರಿಯ ಸಮುದಾಯ, ಯಾವುದಾದ್ರೂ ಬರ್ಬಾದ ರೋಗ ಬಂದ್ ಸಾಯ ನೋಡಿ ಅವುಗಳನ್ನ ಇಲ್ಲೇ ಇದ್ಕೊಂಡು ಇಲ್ಲಿಯೇ ಅನ್ನ ತಿನ್ಕೊಂಡು ಸರ್ಕಾರದ ದುಡ್ಡಲ್ಲೇ ಮಸೀದಿಯನ್ನೂ ಕಟ್ಟಿಸ್ಕೊಂಡು ಕೊನೆಗೆ ಅದರಲ್ಲಿರುವಂತಹ ಭಾರತ ಸರ್ಕಾರದ ಅಶೋಕ ಸ್ತಂಭದ ಚಿಹ್ನೆಯನ್ನ ಕಲ್ಲಲ್ಲಿ ಕುಟ್ಟಿ ಕುಟ್ಟಿ ಒಡಿತಾ ಇರೋದನ್ನ ನೋಡಿ ಒಮ್ಮೆ. ಹೋ, ಇವರಿಗೆ ಹಾಗಾದ್ರೆ ಅಶೋಕ ಸ್ತಂಭ ಇರೋದು ಯಾವುದು ಆಗೋದಿಲ್ವೇನೋ? ಅಷ್ಟು ಆಗೋದಿಲ್ಲ ಅಂದ್ರೆ ನಿಮ್ಮ ಕಿಸೆಯಲ್ಲಿ ಉಂಟಲ್ವಾ ನೋಟು, ಅದರ ಮೇಲಿರೋದನ್ನ ಹೀಗೆ ಕುಟ್ಟಿ ಕುಟ್ಟಿ ನಾಶ ಮಾಡಿ ನೋಡೋಣ. ಇವರ ಯೋಗ್ಯತೆಗೆ ಮಣ್ಹಾಕ. ತಿರ್ಬೋಕಿಗಳ ನಿಮಗೆ ಅಂತ ಸಪ್ರೇಟ್ ದೇಶ ಕೊಟ್ರೆ ಹೋಗದೆ ಇಲ್ಲೇ ಉಳ್ಕೊಂಡು ಇಲ್ಲಿ ಅನ್ನವನ್ನೇ ತಿಂದು ನಾಚಿಕೆ ಆಗೋದಿಲ್ವಾ ಹೇಸಿಗೆ ಕೆಲಸ ಮಾಡೋಕೆ? ಅಬ್ಬಬ್ಬಾ, ಆ ಬುರುಡೆ ಗ್ಯಾಂಗ್ನ ಸಮೀರ ಮತ್ತು ಒಂದಷ್ಟು ಮಂದಿ ಪಹಲ್ಗಾಮ್ ದಾಳಿ ಆದಾಗ ಆಡಿದ್ದು ನೋಡ್ಬೇಕಿತ್ತು. ಜಮ್ಮು ಕಾಶ್ಮೀರದ ಮುಸ್ಲಿಮರನ್ನ, ಅಲ್ಲಿನ ಅಂಗಡಿಯವರನ್ನ ಹೊಗಳಿದ್ದೇ ಹೊಗಳಿದ್ದು. ನೋಡ್ರೋ, ಭಯೋತ್ಪಾದನೆಗೆ ಜಾತಿ ಮತ ಇಲ್ಲ ಅಂತ ಜಾತ್ಯತೀತತೆಯ ಪಾಠ ಮಾಡಿದ್ದೇ ಮಾಡಿದ್ದು. ಇವರೆಲ್ಲ ಯಾರು ಹಾಗಾದ್ರೆ? ದೇಶ ಪ್ರೇಮಿಗಳ? ಅಂಥ ಭಾಷಣ ಕೇಳಿ ಖುಷಿಯಾಗಿ ಚಪ್ಪಾಳೆ ಹೊಡಿತೀರಲ್ವಾ ನಮ್ಮ ಹಿಂದೂಗಳು, ಮೊದಲು ಅವರಿಗೆ ಉಗಿಬೇಕು. ಅದೇನು ಖುಷಿ ಖುಷಿಯಾಗಿ ಕಲ್ಲಲ್ಲಿ ಕುಟ್ಟಿ ಕುಟ್ಟಿ ಗುದ್ದಿದ್ದಾರೆ ನೋಡಿ. ಮೋದಿಜಿ ಶ್ರೀನಗರದವರೆಗೂ ವಂದೇ ಭಾರತ್ ರೈಲು ಪ್ರಾರಂಭಿಸಿದ್ದಾರೆ. ಅಲ್ಲಿನ ಟೂರಿಸಂ ಇಂಪ್ರೂವ್ ಆಗಲಿ ಅಂತ, ದೇಶದ ಉಳಿದ ರಾಜ್ಯಗಳಿಗೆ ಹತ್ತಿರವಾಗಲಿ, ಅಲ್ಲಿನ ವ್ಯಾಪಾರ ವಹಿವಾಟು ಸರಕು ಸಾಗಣೆ ವೇಗವಾಗಿ ನಡೀಲಿ ಅಂತ. ಆದ್ರೆ ಇವುಗಳಿಗೆ ಕಾಶ್ಮೀರ ಅಭಿವೃದ್ಧಿ ಆಗೋದು ಬೇಕಾಗಿಲ್ಲ. ಇವರಿಗೆ ಅದನ್ನ ಇಸ್ಲಾಮಿಕ್ ಕಂಟ್ರಿಗೆ ಸೇರಿಸಬೇಕು ಅಷ್ಟೇ. ಇದು ಕಾಶ್ಮೀರದ ಹಜರತ್ ಬಲ್ ಅನ್ನೋ ಮಸೀದಿಯ ದೃಶ್ಯ. ಮಹಮ್ಮದ್ ಸಲಾಲಹು ಅಲೋಹಿ ಅಸ್ಲಾಮರ ಕೂದಲು ಅಂತ ಹೇಳಲಾಗತ್ತೆ. ಅದು ತಲೆಯದ್ದೋ ಅಥವಾ ಗಡ್ಡದ್ದೋ ಕೂದಲಂತೆ. ಅದನ್ನ ಅವಶೇಷದ ರೂಪದಲ್ಲಿ ಇಡಲಾಗಿದೆಯಂತೆ. ಅದು ಆ ಮಸೀದಿಯ ವಿಶೇಷ. 1635ರಲ್ಲಿ ಈ ಕೂದಲನ್ನ ಅರಬ್ನಿಂದ ಸೈಯದ್ ಅಬ್ದುಲ್ಲಾ ಮದನಿ ಭಾರತದ ಬಿಜಾಪುರಕ್ಕೆ ತಂದ್ರು. ನಂತರ ಅವರ ಮಗ ಕಾಶ್ಮೀರದ ಉದ್ಯಮಿಗೆ ಕೊಡ್ತಾರೆ. ಆತನಿಂದ ಮೊಘಲರ ಕೈಗೆ ಹೋಗುತ್ತೆ. ಕೊನೆಗೆ ಹೀಗೆ ಶ್ರೀನಗರದ ಮಸೀದಿಯಲ್ಲಿ ಇಡ್ತಾರೆ. ಇದು ಹಜರತ್ ಬಾಲ್ ಮಸೀದಿ ಆಗತ್ತೆ. 1963ರ ಡಿಸೆಂಬರ್ 27ಕ್ಕೆ ಈ ಹಜರತ್ ಮೊಹಮ್ಮದ್ ಸಲ್ಲಾಲಾಹು ಅಸ್ಲಾಮರ ಕೂದಲು ಕಾಣೆಯಾಗಿದೆ ಅನ್ನೋ ಸುದ್ದಿ ಬಂದ್ಬಿಡುತ್ತೆ. ನೀವು ನಂಬಲ್ಲ, ಅವತ್ತು ಅದೊಂದು ಕೂದಲು ಕಾಣೆಯಾಗಿದ್ದಕ್ಕೆ ಹಿಂದೂಗಳ ರಕ್ತ ಹರಿದಿತ್ತು. ಪಾಕಿಸ್ತಾನದಲ್ಲೂ ಕೂಡ ಹಿಂದೂಗಳ ಮಾರಣ ಹೋಮ ಆಗತ್ತೆ. ಆ ದಂಗೆಯಲ್ಲಿ ಪಾಕಿಸ್ತಾನದಿಂದ 2 ಲಕ್ಷ ನಿರಾಶ್ರಿತ ಹಿಂದೂಗಳು ಭಾರತಕ್ಕೆ ಬರ್ತಾರೆ. ಈ ವಿಷಯ ನೆಹರುಗೆ ಗೊತ್ತಾಗತ್ತೆ. ನಂತರ ಅದನ್ನ ಸಿಬಿಐಗೆ ವಹಿಸ್ತಾರೆ. ಸಿಬಿಐ ಹೆಡ್ ಬೋಲಾನಾಥ್ ಮಲಿಕ್ರನ್ನ ಶ್ರೀನಗರಕ್ಕೆ ಕೂದಲನ್ನ ಹುಡ್ಕೋದಕ್ಕೆ ಅಂತ ನೆಹರು ಕಳಿಸ್ತಾರೆ. ಈ ದಂಗೆಯಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಹೊಡೆಯಲಾಗುತ್ತೆ. ನೀನು ಕದ್ದಿದ್ಯಾ ಅಂತ. ಫೈನಲಿ 1964ರ ಜನವರಿ 4ಕ್ಕೆ ಈ ಕೂದಲು ಸಿಗುತ್ತೆ. ಆಗ ಸಿಬಿಐ ಹೆಡ್ ನೆಹರು ಅವರಿಗೆ ಮಾಹಿತಿ ಕೊಡ್ತಾರೆ. ಆಗ ನೆಹರು ಅವರು ಹೇಳ್ತಾರಂತೆ, ಅದೃಷ್ಟವಶಾತ್ ನೀವು ಕಾಶ್ಮೀರವನ್ನ ಭಾರತದಿಂದ ಬೇರ್ಪಡಿಸದಂತೆ ಉಳಿಸಿದಿರಿ ಅಂತ. ಎಂಥ ದುರಂತ ನೋಡಿ. ಈಗ ಇದೇ ಜಾಗದಲ್ಲಿ ಅಶೋಕ ಲಾಂಛನ ಇದೆ, ಅದನ್ನ ಕಲ್ಲಿನಲ್ಲಿ ಕುಟ್ಟಿ
ಒಡೆದು ಹಾಕಿದ್ದಾರೆ. ಈ ಮಸೀದಿಯನ್ನ ಇತ್ತೀಚೆಗೆ ರಿನೋವೇಟ್ ಮಾಡ್ತಾರೆ. ಅಲ್ಲೊಂದು ದೊಡ್ಡ ಹಾಲ್ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಆ ಹಾಲ್ನಲ್ಲಿ ಒಂದು ಸ್ಟೋನ್ ಹಾಕಲಾಗುತ್ತೆ. ಅದರ ಕಾರ್ನರ್ನಲ್ಲಿ ಭಾರತದ ರಾಷ್ಟ್ರೀಯ ಸ್ತಂಭದ ಚಿತ್ರ ಇರುತ್ತೆ. ಅದು ಮೋದಿಜಿ ಫೋಟೋನೂ ಅಲ್ಲ, ಅಮಿತ್ ಶಾ ಅವರದ್ದು ಅಲ್ಲ, ಬಿಜೆಪಿ ಅಥವಾ RSS ಗುರುತೂ ಅಲ್ಲ. ಅದು ಭಾರತದ ರಾಷ್ಟ್ರೀಯ ಲಾಂಛನ. ಜುಮ್ಮಾದ ದಿನ ಅಂದ್ರೆ ಶುಕ್ರವಾರ ಅದನ್ನು ಓಪನ್ ಮಾಡಿದಾಗ ಅದನ್ನ ನೋಡಿ ಅವರ ರಕ್ತ ಕುದಿಯುತ್ತೆ. ಇಸ್ಲಾಂ ಅಪಾಯದಲ್ಲಿದೆ ಅಂತ ಕುಟ್ಟಿ ಪುಡಿ ಮಾಡಿದ್ರು. ಯಾಕೆ ಹಾಗೆ ಮಾಡಿದ್ರಿ ಅಂದ್ರೆ ಅದಕ್ಕೆ ಅವರು ಕೊಟ್ಟ ಕಾರಣ ಏನು ಗೊತ್ತಾ? ಅಶೋಕ ಸ್ತಂಭ ಆಂಟಿ ಇಸ್ಲಾಮಿಕ್ ಚಿಹ್ನೆ ಅಂತೆ. आपको इस्लाम का इल्म नहीं है, हमारे दीन के बारे में पता नहीं है कि आपने वहाँ इतनी बड़ी गुस्ताखी की। हजरतबल में जो हुआ वो गलत था, उनको वो बोर्ड लगाना नहीं चाहिए। क्या मजबूरी बनी थी कि हजरत बल के इस प्रोग्राम इस पत्थर पे एक तो एम्बलम इस्तेमाल। ಅಲ್ಲಿ MLA ತನ್ವೀರ್ ಸಾದಿಕ್ ಕೂಡ ಭಾಗಿಯಾಗಿದ್ರು. ಈ ಮನುಷ್ಯ ಯಾರು ಗೊತ್ತಾ? ಕಾಶ್ಮೀರ ನಾರ್ಮಲ್ ಆಗಿದೆ ಅಂತಿದ್ದ ಪಕ್ಷದ MLA. ಈಗ ಹೇಳಿ, ಇವರಿಗೆ ಸ್ಟೇಟ್ ಹುಡ್ ಕೊಡ್ಬೇಕಾ? ನಮ್ಮ ದುರಂತ, ಯಾರೋ ರಾಜಕಾರಣಿ ಮಾಡಿದ ತಪ್ಪಿಗೆ ಈಗಿನ ಹಿಂದೂಗಳು ಅನುಭವಿಸ್ತಾ ಇದ್ದೀವಿ. ಇನ್ನೂ ಅಂಥವರ ಹಿಂದೆ ಹೋದ್ರೆ ನಾಳೆ ನಿಮ್ಮೂರಿನ ಕಥೆಯು ಇದೇ ಆಗೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.